ಒಂದು ಏಜಿಗೆ ಮುಂಚೆನೇ ವಿಪರೀತವಾಗಿ ಜಾಯಿಂಟ್ ಪೇಯ್ನ್ ಬರುವಂಥದ್ದು, ಮಂಡಿ ನೋವು ಬರುವಂಥದ್ದು, ಮೂಳೆಗಳ ನೋವು ಹೆಚ್ಚಾಗಿ ಬರುವಂಥದ್ದು, ಬೆನ್ನು ನೋವು ಅಥವಾ ಕೀಲುಗಳಲ್ಲಿ ನೋವು ಹೆಚ್ಚಾಗಿ ಕಾಡುವಂಥದ್ದು, ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದ್ದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಇವತ್ತಿನ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡ್ತಾ ನೋಡಿ ಎಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೋಡುತ್ತೆ ಅಂಥೇಳಿ. ಮೆಟ್ಲುಗಳನ್ನು ಹತ್ತೋದಿರಲಿ, ಬರೀ ನಡೆದಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಒಂದು ಈ ಒಂದು ಕೀಲುಗಳಲ್ಲಿ, ಮಂಡಿಗಳಲ್ಲಿ ಅಥವಾ ಮೂಳೆಗಳಲ್ಲಿ ನೋವು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಕೆಲವೊಬ್ಬರಿಗೆ ನರಗಳು ಅಲ್ಲಲ್ಲಿ ಊತ ಹೆಚ್ಚಾಗಿ ಬರ್ತಾ ಇರುತ್ತೆ, ಪೇಯ್ನ್ ಹೆಚ್ಚಾಗ್ತಾ ಇರುತ್ತೆ, ಬಾವು ಬರ್ತಾ ಇರುತ್ತೆ, ಓಡಾಡೋದಕ್ಕೂ ಆಗೋದಿಲ್ಲ. ಈ ರೀತಿ ಸಮಸ್ಯೆ ಖಂಡಿತವಾಗ್ಲೂ ಕಾಣ್ತಾ ಇದ್ದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಇವತ್ತಿನ ಈ ಒಂದು ಮನೆಮದ್ದನ್ನು ಹಚ್ಚುತ್ತಾ ಬನ್ನಿ. ಯಾವುದೇ ರೀತಿಯ ಮೂಳೆ ನೋವು ಇರಲಿ ಅಥವಾ ನರಗಳಲ್ಲಿ ನೋವು, ಸೆಳೆತ, ಬಾವು, ಊತ ಈ ರೀತಿ ಏನಾದರೂ ಕಂಡು ಬರ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಂಡಿ ನೋವು ಇರಲಿ, ಕೀಲು ನೋವು, ಕಾಲುಗಳಲ್ಲಿ ನೋವು, ಮೂಳೆಗಳಲ್ಲಿ ನೋವು, ಸಂದು ನೋವು ಬರ್ತಾ ಇದೆ, ಈ ಒಂದು ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ಕಾಡ್ತಾ ಇದೆ, ನರಗಳಲ್ಲಿ ಊತ, ಸೆಳೆತ, ನೋವು, ಬಾವು ಈ ರೀತಿ ಕಂಡು ಬರ್ತಾ ಇದ್ದರೆ ಅದಕ್ಕೆ ಒಂದು ಒಳ್ಳೆಯ ಆಯಿಲ್ ಅಂತಂದರೆ ಅದು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಚ್ಚಿದ್ರೂ ಸಾಕು, ಈ ರೀತಿ ಒಂದು ಜಾಯಿಂಟ್ ಪೇಯ್ನ್ ಬರುವಂಥದ್ದು ಅಥವಾ ನರಗಳಲ್ಲಿ ನೋವು, ಊತ, ಬಾವು ಏನೇ ಕಂಡು ಬರ್ತಾ ಇದ್ದರೂ ಅದನ್ನು ತುಂಬ ಬೇಗನೆ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಸಾಸಿವೆ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಈ ಒಂದು ಸಂಧಿವಾತ ಅಂತಾರಲ್ಲ, ಅದನ್ನು ಕೂಡ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಾಸಿವೆ ಎಣ್ಣೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ಮೂಳೆಗಳಲ್ಲಿ ತುಂಬ ಪೇಯ್ನ್ ಏನು ಬರ್ತಾ ಇರುತ್ತೆ ಅಥವಾ ಒಂದು ಜಾಯಿಂಟ್ ಪೇಯ್ನ್ ಏನು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಒಂದು ಸಾಸಿವೆ ಎಣ್ಣೆ. ಇದನ್ನು ಇನ್ನಷ್ಟು ಪವರ್ಫುಲ್ಲಾಗಿ ನಾವು ಮಾಡ್ಕೊಳ್ಬೇಕು ಅಂದರೆ ಅದರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಮೆಂತ್ಯ ಕೂಡ ಅಷ್ಟೇ ಮೂಳೆಗಳಲ್ಲಿ, ಅದರಲ್ಲೂ ನಮಗೆ ಒಂದು ಕೀಲುಗಳಲ್ಲಿ ನೋವೇನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೇ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಲೋಂಜಿ ಸೀಡ್ಸ್ ಅಥವಾ ಕಪ್ಪು ಜೀರಿಗೆ ಅಂತ ಏನು ಕರಿತೀವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಮೂಳೆಗಳ ನೋವು, ನರಗಳ ಸೆಳೆತವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೇ ನಾನಿಲ್ಲಿ ಒಂದು 5ರಿಂದ 6 ಲವಂಗ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಈ ಒಂದು ಮೂಳೆಗಳಲ್ಲಿ ನೋವು, ಕೀಲುಗಳಲ್ಲಿ ನೋವು, ಮಂಡಿ ನೋವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನರಗಳ ಊತ, ಸೆಳೆತವನ್ನು ಕಡಿಮೆ ಮಾಡೋದಕ್ಕೆ, ಬಾವನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ನಾನಿಲ್ಲಿ ಪಚ್ಚಕರ್ಪೂರ ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಭೀಮ್ ಸೇನಿ ಅಂತ ಹೇಳಿ ಬರುತ್ತೆ. ಇದಂತೂ ತುಂಬ ಈ ಒಂದು ಜಾಯಿಂಟ್ ಪೇಯ್ನನ್ನು ತುಂಬ ಬೇಗನೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಒಮ್ಮೆ ತರಿಸಿಟ್ಕೊಂಡ್ಬಿಟ್ರೆ ಸಾಕಷ್ಟು ದಿನಗಳವರೆಗೆ ಇದನ್ನು ನೀವು ಬಳಸ್ಕೊಳ್ಬೋದು. ಜೊತೆಗೆ ನರಗಳಲ್ಲಿ ಊತ, ಸೆಳೆತ, ಏನು ನರಗಳು ಉಬ್ಬಿದ ರೀತಿಯಾಗಿರುತ್ತಲ್ಲ, ಅಲ್ಲಿ ತುಂಬ ಒಂದು ಬಾವು ರೀತಿ ಬಂದಿರುತ್ತೆ, ಅವು ತುಂಬ ದಪ್ಪನಾಗಿರುತ್ತೆ, ಅದಂತೂ ತುಂಬ ಒಂದು ನೋವನ್ನು ಕೊಡ್ತಾ ಇರುತ್ತೆ. ಆ ರೀತಿ ಉಬ್ಬಿದ ನರಗಳನ್ನು ಆ ನೋವನ್ನು ಕಡಿಮೆ ಮಾಡೋದಕ್ಕೆ, ಬಾವನ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪಚ್ಚಕರ್ಪೂರ. ಇದು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ಏನಾದರೂ ತರಿಸ್ಕೊಳ್ಬೋದು. ಮೂಳೆಗಳ ನೋವು, ಬಾವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ನರಗಳ ಸೆಳೆತ, ಊತವನ್ನು ಕಡಿಮೆ ಮಾಡೋದಕ್ಕೆ, ನೋವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಒಂದು ಪಚ್ಚಕರ್ಪೂರ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ. ನಾನಿಲ್ಲಿ ನೋಡಿ ಒಂದು 2 ಚಿಕ್ಕ ಪೀಸಷ್ಟಾದರೆ ಸಾಕಾಗುತ್ತೆ. ಒಂದು ಅರ್ಧ ಕಪ್ಪು ಎಣ್ಣೆಗೆ ಒಂದು 2 ಚಿಕ್ಕ ಪೀಸಷ್ಟು ಕರ್ಪೂರವನ್ನು ನೋಡಿ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಡಿ ಮಾಡಿ ಹಾಕ್ಬಿಡಿ, ತುಂಬ ಪೌಡರ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಹಾಗೆ ಕೂಡ ಹಾಕಿದ್ರೂ ಕರಗುತ್ತೆ. ಈ ರೀತಿ ಪೌಡರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಬೇಗ ಕರಗುತ್ತೆ ಅಂಥೇಳಿ. ಇನ್ನು ತುಂಬ ಒಂದು ನರಗಳ ನೋವು, ಸೆಳೆತ, ಊತ, ಬಾವು ಏನು ಬಂದಿರುತ್ತೆ ಅದನ್ನು ತುಂಬ ಬೇಗನೆ ಕಡಿಮೆ ಮಾಡೋದಕ್ಕೆ ಈ ಒಂದು ಪಚ್ಚಕರ್ಪೂರ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ನೀವು ಈ ಒಂದು ಆಯಿಲನ್ನು ರೆಡಿ ಮಾಡಿ ಹಚ್ಚಿ ನೋಡಿ. 1 ಅಥವಾ 2 ದಿನಗಳಲ್ಲಿ ನಿಮ್ಮ ಒಂದು ಎಷ್ಟೇ ನೋವು, ಮೂಳೆ ನೋವು ಇರಲಿ ಅಥವಾ ನರಗಳ ನೋವು ಇದ್ದರೂ ಕೂಡ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಎಣ್ಣೆಯನ್ನು ಆದಷ್ಟು
ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು. ನಾವೇನು ಪದಾರ್ಥಗಳನ್ನು ಹಾಕಿದ್ವಿ ಅದರ ಒಂದು ಗುಣಗಳು ಎಣ್ಣೆಯಲ್ಲಿ ಬಿಡಬೇಕಷ್ಟೇ. 4 ರಿಂದ 5 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಆಯಿತು. ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು 1 ಗಂಟೆಗಳ ಕಾಲ ಹಾಗೆ ಬಿಟ್ಟಿದೆ, ಅಥವಾ ಸಮಯ ಇದೆ ಅಂದರೆ ಒಂದು ರಾತ್ರಿ ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಶೋಧಿಸ್ಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗೋರ್ಗುನಾದರೂ ಅದನ್ನು ಹಾಗೆ ಬಿಟ್ಬಿಟ್ಟು ಆ ನಂತರ ಒಂದು ಶೋಧಿಸ್ಕೊಂಡು ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಡಿ. ನೀವು ಇದನ್ನು ನಿಮಗೆ ಯಾವಾಗ ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡುತ್ತೆ, ಮಂಡಿ ನೋವು ಅಥವಾ ನರಗಳಲ್ಲಿ ನೋವು, ಬಾವು ಈ ರೀತಿ ಕಾಡ್ತಾ ಇರುತ್ತೆ, ಅಂಥ ಸಮಯದಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಇದು ಬೆಚ್ಚಗಿರುವಂಥ ಸಮಯದಲ್ಲೇ ಹಚ್ಕೊಳ್ಳಿ. ಅಂದರೆ ಹಚ್ಚುವಂಥ ಸಮಯದಲ್ಲಿ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ. ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ನೀವು ಅಪ್ಲೈ ಮಾಡಿದಂಥ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ನೋವು ತುಂಬ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ತುಂಬ ಒಂದು ಆ ನರಗಳು ಊತ ಬಂದಿರುತ್ತಲ್ಲ ಅದೆಲ್ಲ ತಕ್ಷಣಕ್ಕೆ ಇಳಿಯುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಹೇಳೋದಕ್ಕೂ ಕೂರೋದಕ್ಕೂ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಜೊತೆಗೆ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವರು ಈ ಒಂದು ಎಣ್ಣೆಯನ್ನು ಪ್ರತಿದಿನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಸ್ವಲ್ಪ ಬೆಚ್ಚಗಿರುವಂಥ ಎಣ್ಣೆಯನ್ನು ನಿಮಗೆ ಎಲ್ಲಿ ಮಂಡಿ, ಪಾದಗಳಲ್ಲಿ ಅಥವಾ ಈ ಒಂದು ಕತ್ತಿನ ಹತ್ರ ನೋವು ಬರ್ತಾ ಇರುತ್ತೆ, ಬೆನ್ನುಗಳಲ್ಲಿ ನೋವು ಬರ್ತಾ ಇರುತ್ತೆ, ಅಂಥ ಭಾಗದಲ್ಲಿ ಇದನ್ನು ಹಚ್ಚಿ. ನಿಮಗೆ ಹೆಚ್ಚಾಗಿ ಎಲ್ಲಿ ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ ಆ ಒಂದು ಭಾಗಕ್ಕೆ ಒಂದು ಎಣ್ಣೆಯನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬೆಚ್ಚಗಿರುವಂಥ ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ. ತುಂಬ ಬೇಗನೆ ನೋವನ್ನು ಇದು ಎಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಮೆಡಿಸನನ್ನು ಮಾಡಿ ಹಾಸ್ಪಿಟ್ಲು ಸುತ್ತಿ ಸಾಕಾಗಿದೆ ಅಂತನೋರು ಖಂಡಿತವಾಗ್ಲೂ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಒಳ್ಳೆ ರಿಲೀಫನ್ನು ನೀಡುತ್ತೆ. ಜೊತೆಗೆ ತುಂಬ ಬೇಗ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮಾಡ್ಕೊಳ್ಳೋಂಥ ವಿಧಾನ ಮತ್ತು ಅಪ್ಲೈ ಮಾಡ್ಕೊಳ್ಳೋಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ. ದಿನಕ್ಕೆ 1 ಬಾರಿ ಹಚ್ಕೊಂಡ್ರೂ ಸಾಕು, ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.